ಅಮ್ಮನಿಗೆ ತುಂಬಾ ಬಿಸಿಲಿದೆ ಅಲ್ವಾ, ಸೊ ಎಲ್ಲಾ ಬಾಡಿನೂ ಹೀಟ್ ಆಗಿರತ್ತೆ. ಅದನ್ನ ತಂಪು ಮಾಡ್ಕೊಳೋದಕ್ಕೆ ಒಂದ್ ಮನೆ ಮದ್ದು ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ. ಓಕೆ ಅಮ್ಮ. ಏನೇನ್ ಬೇಕು? ಬಿಸಿಲು ತುಂಬಾ ಇರುತ್ತೆ, ಬಾಡಿ ಎಕ್ಸಸ್ ಆಫ್ ಹೀಟ್ ಆಗುತ್ತೆ. ಅದ್ರಲ್ಲೂ ಗಾಡಿ ಓಡಿಸೋರು, ಲಾರಿ ಓಡಿಸೋದು, ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಅಥವಾ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರು, ಯಾರೇ ಅಂದ್ರೆ ಈಗ ನಾನು ಕೂಡ ಹೊಡೆ ಬಜ್ಜಿ ಗುಂಡ ಎಲ್ಲ ಒಲೆ ಮುಂದೆ ನಿಂತು ಈ ತರ ಎಕ್ಸಸ್ ಆಫ್ ಹೀಟ್ ಇರುತ್ತೆ ಬಾಡಿ ಆಗುತ್ತೆ. ಆಗ ಶರೀರ ಒಂಥರ ಎಲ್ಲ ಉರಿ ಉರಿ ಈ ತರ ಫೀಲಿಂಗ್ ಆಗ್ತಿರುತ್ತೆ ಸಖತ್ತು. ಅದಕ್ಕೆ ನೋಡು, ಇದು ಮನೆ ಮದ್ದು ಏನ್ ಗೊತ್ತಾ, ಇದು ಬಾರ್ಲಿ ಅಕ್ಕಿ ಅಂತ ಇದನ್ನ ಕರಿತೀವಿ. ಟೋಟಲಿ ಎಲ್ಲರಿಗೂ ಹೀಟ್ ಆಗುತ್ತೆ, ಅದು ಹಂಗ ಹೀಟ್ ಆಗಿರುತ್ತಲ್ವಾ ಶರೀರ, ಅದಕ್ಕೆ ಇದು ಎಲ್ರಿಗೂನು ಒಳ್ಳೆ ಮನೆ ಮದ್ದು. ಇದು ಬಾರ್ಲಿ ಅಕ್ಕಿ ಅಂತ, ಇದನ್ನ ಗಂಜಿ ಮಾಡಿ, ಯಾರಿಗೆ ಸ್ವೀಟ್ ಇಷ್ಟ ಅವ್ರು ಸಕ್ಕರೆ ಹಾಕೊಂಡ್ ಕುಡಿಬೋದು, ಯಾರಿಗೆ ಬೇಡ ಅಂದ್ರೆ ಉಪ್ಪು ಹಾಕೊಂಡ್ ಕುಡಿಬೋದು. ಇದ್ರ ಗಂಜಿ ಮಾಡಿ ತಣ್ಣಗ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ತಂಪಾಗುತ್ತೆ, ಹೀಟ್ ಎಲ್ಲ ಫುಲ್ ಕಮ್ಮಿ ಆಗಿ ಶರೀರ ಒಂದು ಸಮತೋಲನಕ್ಕೆ ಬರುತ್ತೆ. ಬಾರ್ಲಿಕ್ಕಿ ತಗೊಂಡಿದ್ದೀನಲ್ವಾ, ಇದನ್ನ ನೀಟಾಗಿ ತೊಳ್ಕೊತೀನಿ. ಇದನ್ನ ತೊಳ್ಕೊಬೇಕು, ಫಸ್ಟ್ ಪ್ರೊಸೆಸ್ ಇದೆನಾ? ಓಕೆ, ಇದನ್ನ ತೊಳ್ಕೊಡಿ. ಇವಾಗ ಈ ತರ ತೊಳ್ಕೊಬೇಕಾ? ಇದಕ್ಕೆ ಒಂದ್ ದೊಡ್ಡ ಲೋಟ ತೊಳೆದಿದೆ, ಇದು 2-3 ಸಲ ತೊಳೆದಿದ್ದೀನಿ. ಆಮೇಲೆ ಒಂದ್ ದೊಡ್ಡ ಲೋಟ ನೀರ್ ಹಾಕಿ ಇದನ್ನ ಬೇಯ್ಲಿಕ್ಕೆ ಇಡೋದು. ಇವಾಗ ಇದನ್ನ ಬೇಯ್ಲಿಕ್ಕೆ ಇಡ್ಬೇಕು. ನೋಡಿ, ಅಮ್ಮ ಬೇಯಕ್ಕೆ ಇಡ್ತಾ ಇದಾರೆ, ಸ್ಟವ್ ಹಚ್ಚಿದಾರೆ ನೋಡಿ. ಇದನ್ನ ಬೇಯ್ಲಿಕ್ಕೆ ಇಡ್ಬೇಕು. ಇದನ್ನ ನೀವು ಟ್ರೈ ಮಾಡಿ, ತುಂಬಾ ಒಳ್ಳೇದು. ಶರೀರ ತುಂಬಾ ತಂಪಾಗುತ್ತೆ. ಬಾರ್ಲಿ ಅಕ್ಕಿ ತುಂಬಾನೇ ತಂಪು. ಎಕ್ಸೆಸ್ ಆಫ್ ಹೀಟ್ ಆದ್ರೆ ಇದನ್ನ ಪರ್ಸನಲಿ ನಾವು ಕೂಡ ಯೂಸ್ ಮಾಡ್ತೀವಿ. ಎಕ್ಸೆಸ್ ಆಫ್ ಹೀಟ್ ಮಾಡ್ತಿದೀವಿ ಕೂಡ. ನೀವು ಕೂಡ ನಿಮ್ಮ ಬಾಡಿ ಹೀಟ್ ಆಗಿ ನಿಮ್ಗೆ ಆ ಉರಿ ಫೀಲಿಂಗ್ಸ್, ಮತ್ತೆ ಏನಾರು ತುಂಬಾನೇ ನನ್ಗೆ ಶೆಕೆ ಆಗ್ತಿಲ್ಲ ತಡ್ಕೊಳಕ್ಕೆ, ಉಷ್ಣಾಂಶ ಜಾಸ್ತಿ ಇದೆ ನಮ್ಮ ದೇಹದಲ್ಲಿ ಅಂತ ಅನ್ಸ್ದಾಗ ಈ ಬಾರ್ಲಿ ಅಕ್ಕಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ದಿನಕ್ಕೆ 2 ಸಲ, ಬೆಳಗ್ಗೆ 1 ಸಲ, ರಾತ್ರಿ 1 ಸಲ ಮಾಡ್ಕೊಂಡು ಕುಡಿದ್ರೆ ನಿಮ್ ಶರೀರ ಒಂದ್ ಸಮತೋಲನ ಬರುತ್ತೆ, ತಂಪಾಗಿರುತ್ತೆ. ಇವಾಗ ಇದು ನೀವು ಕೂಡ ಟ್ರೈ ಮಾಡಿ. ಇವಾಗ ಇದು ಬೇಯ್ಬೇಕು ಬಿಡು, ಇದು ಬೇಯ್ಬೇಕು. ನೋಡಿ, ಬೇಯ್ತಿದೆ. ಇದು ಚೆನ್ನಾಗಿ ಬೇಯ್ಬೇಕಂತೆ, ತುಂಬಾ ಚೆನ್ನಾಗಿ ಬೇಯ್ಬೇಕಂತೆ. ಇದು ನೋಡಿ ಬೇಯ್ತಿದೆ, ಇನ್ನ ಅದು ಫುಲ್ ಬೆಂದಿಲ್ಲ, ಫುಲ್ ಬೇಯ್ಬೇಕಿದು. ನೋಡಿ, ಇವಾಗ ಶುರು ಆಗ್ತಿದೆ ನೋಡಿ. ಬೇಯ್ಲಿ ಬಿಡು. ಆಮೇಲೆ ಈ ತರ ಕಲರ್ ಇದೆ ಅಲ್ವಾ, ಬೆಂದಿನ ಬೇರೆ ಕಲರ್ ಆಗ್ತದೆ. ಹೌದಾ? ಮ್ಯಾಜಿಕ್. ನೋಡಿ, ಇದು ಬೇಯ್ತಿದೆ, ಬೇರೆ ಕಲರ್ ಚೇಂಜ್ ಆಗತ್ತಂತೆ. ನೋಡಿ, ಇದು ಕುದೀತಿದೆ, ಕುದ್ದು ಚೆನ್ನಾಗಿ ಬೇಯ್ಬೇಕು. ಬೆಂದ್ಮೇಲೆ ಸಿಗೋಣ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಿದೆ ನೋಡಿ. ನೋಡ್ಬಿಟ್ಟಣ, ಬೆಂದಿದೆ, ಕಲರ್ ಚೇಂಜ್ ಆಗಿದೆ, ಲೈಟ್ ಪಿಂಕ್. ಆಯ್ತಾ? ಈ ತರ ಇರ್ಬೇಕಾ? ಇವಾಗ ಒಂದ್ಸಲ ತೋರಿಸ್ಬಿಡ್ತೀನಿ ನೀನು. ವಾವ್, ಲೈಟ್ ಪಿಂಕ್ ಆಗಿದೆ ಎಲ್ಲ. ಲೈಟ್ ಪಿಂಕ್ ಕಾಣಿಸ್ತಿದ್ಯಾ? ಇವಾಗ ಇದನ್ನ ಸೋಸ್ಕೊಡೋದು. ಬನ್ನಿ ಸೋಸ್ಕೊಳ್ಳೋಣ. ನೋಡಿ, ಅಮ್ಮ ಈಗ ಸೋಸ್ಕೊತಿದ್ದಾರೆ. ನೋಡಿ, ಅಮ್ಮ ಸೋಸ್ಕೊಂಡಿದ್ದಾರೆ. ಇದಕ್ಕೆ ಸಕ್ಕರೆ ಅಥವಾ ಉಪ್ಪು, ಸ್ವೀಟ್ ಇಷ್ಟಪಟ್ರೆ ಸಕ್ಕರೆ ಹಾಕೋಬಹುದು, ಉಪ್ಪು ಹಾಕೋ ಕುಡಿಬಹುದು. ಇದು ಉಪ್ಪು ಸಕ್ಕರೆ 2 ಆಪ್ಷನ್ ಇದೆ, ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಯೂಸ್ ಮಾಡಬಹುದು. ಕಾಣಿಸ್ತಿದ್ಯಾ? ನೋಡಿ, ಎಷ್ಟು ಚೆನ್ನಾಗಿದೆ. ಫೋಟೋ ಬಿಸಿ ಇದ್ದಾಗನೇ ಸಕ್ಕರೆ ಅಥವಾ ಉಪ್ಪು ಹಾಕಬಾರ್ದು. ತಣ್ಣಗಾದ್ಮೇಲೆ ಸಕ್ಕರೆ ಅಥವಾ ಉಪ್ಪು ಹಾಕಬಹುದು. ಆರಿಸ್ಕೊಂಡು ನೋಡಿ, ಈ ತರ ಮಾಡ್ಕೊಂಡು ಆರಿಸ್ಕೋಬೇಕು. ಆರಿಸ್ಕೊಂಡು ಈ ಬೇಸಿಗೆಗಾಲ ತುಂಬಾ ಇಂಪಾರ್ಟೆಂಟ್. ಬೇಸಿಗೆಲಿ ಸೊ ನಮ್ಮನೇಲಿ ನಾವು ಡೈಲಿ ಯೂಸ್ ಮಾಡ್ತೀವಿ ಇದನ್ನ. ಇದಕ್ಕೆ
ಒಂದು ಸ್ಪೂನ್ ಅರ್ಧ ಸಕ್ಕರೆ ಸ್ಪೂನ್ ಉಪ್ಪು ನಿಮಗೆ ಉಪ್ಪು ಬೇಕಾದ್ರೆ ಉಪ್ಪು ಹಾಕೊಳ್ಳಿ, ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕೋಬಹುದು. ನಾವು ಸಕ್ಕರೆ ಹಾಕೋತಾ ಇದೀವಿ. ಸೊ ನೋಡಿ ತಣ್ಣಗಾಗಿದೆ, ತಣ್ಣಗ್ ಮಾಡ್ಕೊಂಡು ನಾವು ಸಕ್ಕರೆ ಹಾಕೋತಿದೀವಿ. ನಿಮಗೆ ಸಕ್ಕರೆ ಬೇಡ ಅಂದ್ರೆ ನೀವು ಉಪ್ಪು ಹಾಕೋಬಹುದು. ಉಪ್ಪು ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಅಮ್ಮ ಸಕ್ಕರೆ ಹಾಕಿದ್ರು. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ, ಇದು ಬಾರ್ಲಿ ಅಕ್ಕಿ ಗಂಜಿ ಅಂತ. ಸೊ ನೀವು ಟ್ರೈ ಮಾಡಿ ಇದನ್ನ. ಸೊ ಇದು ಯೂಸ್ ಮಾಡೋದ್ರಿಂದ ಅಮ್ಮ ಹೇಳ್ದಂಗೆ ಆಗ್ಲೇ ತುಂಬಾ ಹೀಟ್ ಆಗಿದ್ದಾಗ ಇದನ್ನ ಟ್ರೈ ಮಾಡೋದ್ರಿಂದ ತಂಪಾಗುತ್ತೆ, ತುಂಬಾನೇ ಒಳ್ಳೆಯದು. ಹೆಲ್ತಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಈ ಬೇಸಿಗೆಗಾಲದಲ್ಲಂತೂ ಮಸ್ಟ್ ಎಲ್ಲರೂ ಟ್ರೈ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರ ಬಾಡಿನೂ ಹೀಟ್ ಆಗಿರುತ್ತೆ ಈ ಬೇಸಿಗೆಗಾಲದಲ್ಲಿ. ಸೊ ಇದನ್ನ ಟ್ರೈ ಮಾಡಿ ನೀವು ಕೂಡ. ಇದನ್ನ ಫುಲ್ ಮಾಡಿ ಅಥವಾ ಸಕ್ಕರೆ ಅಥವಾ ಉಪ್ಪು ಏನಾದ್ರು ಹಾಕೊಂಡು ಅದು ತಣ್ಣಗಾದ್ಮೇಲೆ ಕುಡಿಬೇಕು. ತುಂಬಾ ಒಳ್ಳೇದು. ತಣ್ಣಗ್ ಮಾಡ್ಕೊಂಡು ಕುಡಿಬೇಕು. ಓಕೆನಾ? ತಣ್ಣಗ್ ಮಾಡ್ಕೊಂಡು ಕುಡಿಬೇಕು. ಇವಾಗ ನೋಡಿ ಎಷ್ಟು ಬಿಸಿದೆ, ಇನ್ನ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಕುಡಿಬೇಕು. ಓಕೆನಾ? ಇದು ಒಂದು ಹೋಮ್ ರೆಮಿಡಿ, ತುಂಬಾ ಒಳ್ಳೇದು. ಸೊ ನಾವು ಯೂಸ್ ಮಾಡ್ತಿದೀವಿ, ನೀವು ಯೂಸ್ ಮಾಡಿ. ಈ ವಿಡಿಯೋ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋಸ್ ಹಾಕಿ ತುಂಬಾ ದಿನ ಆಗಿತ್ತು, ಸ್ವಲ್ಪ ಬಿಸಿ ಇದ್ದ ಕಾರಣ ವಿಡಿಯೋಸ್ ಹಾಕಿರ್ಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋಸ್ ಮಾಡ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರೆ ಪ್ಲೀಸ್. ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.